ಆತ್ಮೀಯ H16 ನ್ಯೂಸ್ ಅರ್ಧ ದೇಶದ ನಮಗೆ ಸ್ವಾಗತ. ನಾನು ನಿಮ್ಮ ಆಯತ ಮಲ್ಲಪ್ಪ ಆತ್ಮೇರೆ ಬಿ ನಾಗೇಂದ್ರ ಅವರ ರಾಜೀನಾಮೆ ವಿಷಯ ದಿನದ ದಿನಕ್ಕೆ ಕಾಂಗ್ರೆಸ್ಸಿಗೆ ಕಂಟಕ ಆಗ್ತದನ. ಯಾಕಂದ್ರೆ ಈಗಾಗಲೇ ಅಧಿವೇಶನ ಮುಗಿದೋಗ್ಬಿಡ್ತು, ಅಧಿವೇಶನ ದಿನಗಳೆಲ್ಲ ತಿಂದಾಗಿಬಿಡ್ತದು. ಆ ಸಂದರ್ಭದಲ್ಲಿ ರಾಜೀನಾಮೆ ಕೇಳಬೇಕಾಗಿತ್ತು, ಕೇಳಬಾರ್ದಾಯಿತು, ಆ ಚರ್ಚೆ ಬೇರೆ ಕಾನೂನಾತ್ಮಕವಾಗಿ. ಆದರೆ ಜನಕ್ಕೆ ಈ ಒಂದು ವಿಷಯ ಏನಾಗಿಬಿಡ್ತಪ್ಪ ಅಂದರೆ ಕಾಂಗ್ರೆಸ್ ಸಹಿತ ಭ್ರಷ್ಟರ ಪರಪ ಇದು, ಇದರಲ್ಲಿ ಎರಡು ಮಾತಿಲ್ಲ ಅನ್ನುವಂಥ ಒಂದು ಮೆಸೇಜ್ ಹೋಗಿದ್ದೇನು ಸುಳ್ಳಲ್ಲ. ಈಗ ರಾಜ್ಯಪಾಲರು ಲೆಟರ್ ಬರೆದಿದ್ದಾರೆ, ಈ CS ಚೀಫ್ ಸೆಕ್ರೆಟರಿ ಅವ್ರ ಪತ್ರ ಬರೆದ ಸಚಿವ ಬಿ ನಾಗೇಂದ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂತೆ ಕೋರಿ CBI ಮತ್ತು ಜಾರಿ ನಿರ್ದೇಶನಾಲಯ ಅಂದರೆ ED ಸಲ್ಲಿಸಿರುವ ಪ್ರಸ್ತಾವವನ್ನು ಸಚಿವ ಸಂಪುಟ ಸಭೆ ಮುಂದೆ ಮಂಡಿಸಿ ಶಿಫಾರಸು ಮಾಡೋದು ಪತ್ರ ಬರೆದಿದ್ದಾರೆ. ಅದಕ್ಕೆ ಕಾರಣ ಏನಂದ್ರೆ ಈ ವಿಧಾನಸಭೆ ಅಥವಾ ಪರಿಷತ್ನಲ್ಲೇ ಒಪ್ಪಿಗೆ ಪಡೆದಾಗ ರಾಜ್ಯಪಾಲರು ಕೆಲಸ ಮಾಡಲಿಕ್ಕೆ ಬರ್ತದೆ. ಅದರ ಇದು ಒಪ್ಪಿಗೆ ಕೊಡಿಸಬೇಕು ಅಂತ ಲೆಟರ್ ಕಳಿಸಿದ್ದಾರೆ. ಸಚಿವ ಸಂಪುಟ ಕೊಡ್ತದನೋ ಇಲ್ವೋ, ಪರಿಷತ್ ಕೊಡ್ತದನೋ ಇಲ್ವೋ ಬೇರೆ ವಿಷಯ. ಯಾಕಂದರೆ ರಾಜಕೀಯ ಇರೋದರಿಂದ ಮತ್ತು ಆರೋಪ ಇರೋದರಿಂದ ಈಗಾಗಲೇ ಕೆಲವು ತನಿಖಾ ಸಂಸ್ಥೆಗಳು ಅವರು ನಿರ್ದೋಷದ ಘೋಷಣೆ ಮಾಡಿದ್ದಾವೆ. ಆದರೆ CBI ED ಇಲ್ಲಪ್ಪ ಇದ್ರಲ್ಲಿ ದೋಷಿ ಇದ್ದಾರೆ ಅವರು ಅಂತೇಳಿ ನಮಗೆ ಪ್ರಾಸಿಕ್ಯೂಷನ್ಗೆ ಅವಕಾಶ ಮಾಡಿಕೊಡ್ತಾ ಅವ್ರು ಬೆನ್ನತ್ತಿದ್ದಾರೆ. ಇದರಲ್ಲಿ ಯಾರು ಸತ್ಯಸಂಧರು ಯಾರು ಸುಳ್ಳು ಸಂದರು ಅದು ಏನಪ್ಪ ಅಂತಂದ್ರೆ ಆ ಘಟನೆಗೆ ಸಂಬಂಧಿಸಿದಂಥದ್ದು. ಆದರೆ ಇವತ್ತು ರಾಜ್ಯಪಾಲರ ಹತ್ರ ಎಂಟ್ರಿ ಆದಂಗೆ ಆಗಿದೆ. ಹೀಗಾಗಿ ಅದು ಮತ್ತೀಗ ರಾಜ್ಯ ಮಟ್ಟದಲ್ಲೇ ಮತ್ತೆ ಚರ್ಚೆ ಆಗುವಂಥದ್ರೆ ಮತ್ತೊಮ್ಮೆ ಇದು ರಾಜ್ಯದ ರಾಜಕೀಯದಲ್ಲಿ ಬಿರುಗಾಳಿ ಎಬ್ಬಿಸುವಂಥದ್ದು. ಈ ವಿಷಯದಲ್ಲಿ ನಮ್ಮ ಹೈಕಮಾಂಡ್ ಸೋತಿತ್ತು, DK ಅವರು ಸೋತರೋ ಗೊತ್ತಿಲ್ಲ. DK ಅವರಾಗಿರ್ಬೋದು, ಹೈಕಮಾಂಡ್ ಆಗಿರ್ಬೋದು, ಒಂದಿಷ್ಟು ವಿಚಾರ ಮಾಡಬೇಕಾಗಿತ್ತು. ಯಾಕಂದ್ರೆ ತಾವ ಕೈ ಕೊಟ್ಟು ಹಗ್ಗ ಕಟ್ಟಿಸುವಂಥ ಕೆಲಸ ಇದರಲ್ಲಿ ಯಾರು ಮಾಡಿದರು? DK ಶಿವಕುಮಾರ್ ಮಾಡಿದಾರ. ಯಾಕಂತಂದ್ರೆ ಬಂದಾಗ ನೋಡ್ತಾ ಇದ್ದೀವಿ, ಆಡಳಿತಕ್ಕೆ ಬಂದಾಗಿಂದ ಏನಾದರೂ ಒಂದು ಗೊಂದಲ ಐತೆ ಇವ್ರದ್ದು. DK ಅವರು ಯಾವುದನ್ನೂ ಸರಳವಾಗಿ ಮುಗಿಸ್ತಾ ಇಲ್ಲ. ಯಾಕಪ್ಪ ಅಂತಂದ್ರೆ ಇದೇನೋ ಒಂದು ಈ ನಡು ಒಂದಿಷ್ಟೇನೋ ಈ ಎಂಪ್ಲಾಯ್ಮೆಂಟ್ ಕರೆದ್ರು, ಎಂಪ್ಲಾಯ್ಮೆಂಟ್ ನೆಲಗಟ್ಟಿನಲ್ಲಿ ಉದ್ಯೋಗ ಕೊಡಿಸೋ ದೃಷ್ಟಿಗಳೇನೋ ಒಂದಿಷ್ಟು 70,000 56,000 ಜನರಿಗೆ ಉದ್ಯೋಗ ಕೊಡ್ತಾರೆ ಅಂತ ಏನೋ ಒಂದು ಮಾಡಿದ್ದಾರೆ. ಅದು ಒಳ್ಳೆಯ ಕೆಲಸ ಆಗಿದೆ. ಈ ಒಳ್ಳೆಯ ಕೆಲಸನ ಇವತ್ತು ಇವೆಲ್ಲ ಘಟನೆಗಳು ಬಿಡದಿ ಹೋರಾಟ ಆಗಿರ್ಬೋದು, ಈಗ ಇದಂಥ ಪ್ರಸಂಗ ಆಗಿರ್ಬೋದು, ನಾಗೇಂದ್ರ ಅವರನ್ನು ಮತ್ತು ಅದೇ ಕಾಲಕ್ಕೆ ಈ ನಮ್ಮ ಏನಪ್ಪ ಅಂದರೆ ವಿಶೇಷವಾಗಿ ಸಿದ್ದರಾಮಯ್ಯರ ಆಪ್ತರನ್ನು ಸಚಿವ ಸ್ಥಾನ ತಗೊಳ್ಳದೆ ಹೋಗಿದ್ದು, ಇಂಥ ಒಳ್ಳೆಯ ಘಟನೆಗಳದಾವ ಅಲ್ಲೆಲ್ಲ ಮಾಡ್ತಾರೆ.